ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಚಿನ್ನ ಕಳ್ಳತನ ಪ್ರಕರಣದ ತನಿಖೆಗೆ ಜಾರಿ ನಿರ್ದೇಶನಾಲಯ ಸದ್ಯ ಎಂಟ್ರಿ ಕೊಟ್ಟಿದೆ. ಕರ್ನಾಟಕ, ತಮಿಳುನಾಡಿನಲ್ಲಿ ಇಡಿ ದಾಳಿಯನ್ನ ಮಾಡಿದೆ. ಮಣಿಕಂಠನ ಚಿನ್ನಕ್ಕೆ ಕನ್ನ ಹಾಕಿದ್ದವರಿಗೆ ಬಿಸಿ ಮುಟ್ಟಿಸಿದೆ. ಮನೆ, ಕಚೇರಿಗಳನ್ನ ಹೊಕ್ಕು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದೆ. ಬಂಗಾರ ಕದ್ದಿರುವಂತಹ ಕದೀಮರ ಕಚೇರಿಗಳ ಸಿಬ್ಬಂದಿಯನ್ನ ವಿಚಾರಣೆಗೂ ಒಳಪಡಿಸಲಾಗಿದೆ. ಶಬರಿಮಲೆ ಅಯ್ಯಪ್ಪನ ಆಸ್ಥಾನ, ಮಣಿಕಂಠನ ಸನ್ನಿಧಾನ, ಕೋಟ್ಯಾಂತರ ಭಕ್ತರ ನಂಬಿಕೆಯ ತಾಣ. ಇಂತಹ ಭಕ್ತಿಯ ಆಲಯದಲ್ಲಿ ಖದೀಮರು ಚಿನ್ನ ಕದ್ದ ಸುದ್ದಿ ಭಾರೀ ಹಲ್ಚಲ್ ಎಬ್ಸಿತ್ತು. ಇದೀಗ ಶಬರಿಮಲೆಯಲ್ಲಿ ಕೈಚಳಕ ತೋರಿಸಿದ್ದ ಖದೀಮರ ಜನ್ಮವನ್ನ ಜಾರಿ ನಿರ್ದೇಶನಾಲಯ ಜಾಲಾಡ್ತಿದೆ. ಶಬರಿಮಲೆ ಅಯ್ಯಪ್ಪನ ಚಿನ್ನ ಕಳ್ಳತನ, ಇಡಿಯಿಂದ ರೇಡ್. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರದ 21 ಕಡೆ ತಲಾಶ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಚಿನ್ನ ಕಳ್ಳತನ ಕೇಸ್ ತನಿಖೆಯನ್ನ ಕೇರಳದ ಎಸ್ಐಟಿ ನಡೆಸ್ತಾ ಇದೆ. ಈಗಾಗಲೇ ಎಸ್ಐಟಿ ಬಲೆಗೆ ಒಂದೊಂದೇ ಮಿಕಗಳು ಬೀಳ್ತಾ ಇವೆ. ಈ ಮಧ್ಯೆ ದ್ವಾರಪಾಲಕ ಮೂರ್ತಿಯ ಬಂಗಾರ ಕದ್ದ ಖದೀಮರಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ಇವತ್ತು ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ಆರೋಪಿಗಳಿಗೆ ಸೇರಿದ 21 ಸ್ಥಳಗಳ ಮೇಲೆ ಇಡಿ ರೇಡ್ ಮಾಡಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮೇಲೆ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ರು. ರೊದ್ದಂ ಜ್ಯುವೆಲರಿಯ ಮಾಲೀಕ ಗೋವರ್ಧನ್ಗೆ ಸೇರಿದ ಮನೆ, ಕಚೇರಿಯಲ್ಲಿ ಶೋಧ ನಡೆಸಿದ್ರು. ಅಂದ್ಹಾಗೆ ಅಯ್ಯಪ್ಪನ ಚಿನ್ನ ಕದ್ದ ಆರೋಪದಲ್ಲಿ ಗೋವರ್ಧನ್ ಈಗಾಗಲೇ ಜೈಲು ಪಾಲಾಗಿದ್ದಾನೆ. ಇವತ್ತು ಗೋವರ್ಧನ್ನ ರೊದ್ದಂ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ದ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ರು. ಬಳಿಕ ಜ್ಯುವೆಲರಿ ಶಾಪ್ನ ಎಲ್ಲಾ ಸಿಬ್ಬಂದಿಯನ್ನ ಕರೆಸಿ ವಿಚಾರಣೆ ನಡೆಸಿದ್ರು. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಅಂಗಡಿಯ ಇಂಚಿಂಚನ್ನು ತಪಾಸಣೆ ಮಾಡಿದ್ರು. ಇತ್ತ ಬೆಂಗಳೂರಿನಲ್ಲೂ ಇಡಿ ಅಧಿಕಾರಿಗಳು ತೀವ್ರ ಪರಿಶೀಲನೆ ಮಾಡಿದ್ರು. ಶ್ರೀರಾಂಪುರದ ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಶೋಧ ನಡೆಸಿದ್ರು. ದೇವಾಲಯದ ದ್ವಾರಪಾಲಕ ಅಂದ್ರೆ ರಕ್ಷಕ ದೇವತೆಗಳ ಫಲಕಗಳು, ಗರ್ಭಗುಡಿಯ ಬಾಗಿಲಿನ ಚೌಕಟ್ಟಿನ ಫಲಕಗಳನ್ನ ಕದ್ದು ಗೋವರ್ಧನ್ಗೆ ಮಾರಿದ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ರೇಡ್ ಮಾಡಿ ತಲಾಶ್ ನಡೆಸಿದೆ. ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಯ ಅಂದಾಜು 4 ಕೆಜಿಯ ಚಿನ್ನದ ಪ್ಲೇಟ್ಗಳನ್ನ ಉನ್ನಿಕೃಷ್ಣನ್ ಪೂಟಿ ಕದ್ದಿದ್ದ. ಹೀಗೆ ಕಳ್ತನ ಮಾಡಿದ್ದ ಚಿನ್ನವನ್ನ ಉನ್ನಿಕೃಷ್ಣನ್ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ಗೆ ಮಾರಿದ್ದ. ಹೀಗಾಗಿ ಗೋವರ್ಧನ್ ಮನೆ ಹಾಗೂ ಅಂಗಡಿಯ ಮೇಲೆ ಇಡಿ ದಾಳಿ ಮಾಡಿದೆ. ಇನ್ನು ಎರಡನೇ ಆರೋಪಿ ದೇವಸ್ಥಾನದ ಮಾಜಿ ಆಡಳಿತಾಧಿಕಾರಿ ಮುರಾರಿ ಬಾಬು ಶಬರಿಮಲೆಯ ಚಿನ್ನ ಮಾರಾಟಕ್ಕೆ ಉನ್ನಿಕೃಷ್ಣನ್ಗೆ ಸಹಾಯ ಮಾಡಿದ್ದ. ಅಂದ್ಹಾಗೆ 2019 ವರೆಗೆ ಉನ್ನಿಕೃಷ್ಣನ್ ಶಬರಿಮಲೆ ಅಯ್ಯಪ್ಪನ ದರ್ಶನದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದ. ಇದೀಗ ಎಲ್ಲ ಆರೋಪಿಗಳಿಗೆ ಸೇರಿದ 21 ಕಡೆಗಳಲ್ಲಿ ದಾಳಿ ಮಾಡಿ ಇಡಿ ಪರಿಶೀಲನೆ ಮಾಡಿದೆ. ಮಣಿಕಂಠನ ಕೃಪೆಗೆ ಪಾತ್ರರಾಗಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಕೆ ಹೊರುತ್ತೆ. ಇರುಮುಡಿ ಹೊತ್ತು ಅಯ್ಯಪ್ಪನ ಪಾದಕ್ಕೆ ನಮಿಸುತ್ತೆ. ಅಂಥದ್ರಲ್ಲಿ ಭಕ್ತಿಯ ಕೇಂದ್ರದಲ್ಲಿ ಕಳ್ತನದ ಬುದ್ಧಿ ತೋರಿದವರಿಗೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಇಡಿ ದಾಳಿ ನಡೆಸಿ ಕಳ್ಳ ಸಂಪತ್ತನ್ನ ಬೇಟೆಯಾಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.